ನಮಸ್ಕಾರ. ಶ್ರೀ ರಾಮಕೃಷ್ಣ ಪರಮಹಂಸ ಅಧ್ಯಾಯ 3 ಶಿಶು. ಶ್ರೀ ರಾಮಕೃಷ್ಣರು ಮಗುವಾದಾಗಿನಿಂದಲೂ ಅವರಲ್ಲಿ ಒಂದು ಅದ್ಭುತ ಆಕರ್ಷಣ ಶಕ್ತಿ ಇತ್ತು. ಅವರು ಕೇವಲ ತಮ್ಮ ಮನೆಯವರಿಗೆ ಮಾತ್ರ ಪ್ರೀತಿ ಪಾತ್ರರಾಗಿರಲಿಲ್ಲ. ನೆರೆ ಹೊರೆಯವರಲ್ಲಿ ಯಾರಾದರೂ ಅವರನ್ನು ಒಮ್ಮೆ ನೋಡುವುದಕ್ಕೆ ಬಂದರೆ ಅವರು ಇವರನ್ನು ನೋಡಲು ಪುನಃ ಪುನಃ ಬರುತ್ತಿದ್ದರು. ಮಹಾಪುರುಷರು ಯಾವುದೋ ಒಂದು ಮನೆಗೆ ಸಂತೋಷವನ್ನು ಕೊಡುವುದಕ್ಕೆ ಬರುವುದಿಲ್ಲ. ಅವರು ಎಲ್ಲರಿಗೂ ಸೇರಿದವರು. ಸುಂದರವಾದ ಹೂವಿನ ಗಿಡ ಮನೆಯಲ್ಲಿದ್ದರೆ ಅದು ಆ ಮನೆಯವರಿಗೆ ಮಾತ್ರ ತನ್ನ ಸೌಂದರ್ಯವನ್ನು ತೋರುವುದಿಲ್ಲ. ಯಾರಾದರೂ ಅದನ್ನು ನೋಡಿದರೆ ಅವರಿಗೂ ಅದನ್ನು ಕೊಡುವುದು. ದಾರಿ ಹೋಕ ಇನ್ನಾರದೋ ಮನೆಯಲ್ಲಿರುವ ಒಂದು ಸುಂದರವಾದ ಹೂವಿನ ಗಿಡವನ್ನು ನೋಡುತ್ತಾನೆ. ಅದನ್ನು ನೋಡಿ ಮುಗ್ಧನಾಗಿ ಹೋಗುತ್ತಾನೆ. ಶ್ರೀಕೃಷ್ಣ ಬಾಲಗೋಪಾಲನಾಗಿದ್ದಾಗಲೂ ನಾವು ಈ ಆಕರ್ಷಣೆಯನ್ನು ನೋಡುವೆವು. ಅವನನ್ನು ಸಾಕುತ್ತಿದ್ದ ನಂದ ಯಶೋದೆಯರಿಗೆ ಮಾತ್ರವಲ್ಲ ಶ್ರೀಕೃಷ್ಣ ಬೇಕಾಗಿದ್ದುದು. ಇಡೀ ಗೋಕುಲ ಮತ್ತು ನಂತರ ಬೃಂದಾವನದ ಗೋಪ ಗೋಪಿಯರಿಗೆಲ್ಲ ಬೇಕಾದವನಾಗಿ ಬೆಳೆಯುವರು. ಅವನನ್ನು ಒಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡಬೇಕೆನಿಸುವುದು. ಇದರಂತೆಯೇ ಎಲ್ಲರ ಪ್ರೀತಿಗೂ ಪಾತ್ರರಾಗಿ ಶ್ರೀರಾಮಕೃಷ್ಣರು ಬೆಳೆಯುತ್ತಾ ಹೋದರು. ಮನೆಯ ಆರ್ಥಿಕ ಸ್ಥಿತಿ ಉತ್ತಮಗೊಂಡಿತು. ರಾಮಕುಮಾರ ಪೂಜೆ, ವ್ರತ, ಹವನ, ಹೋಮ ಮುಂತಾದವುಗಳನ್ನು ಮಾಡಿಸುವುದರಲ್ಲಿ ಪ್ರಖ್ಯಾತನಾಗಿದ್ದನು. ಹಲವು ಜನ ಇವನನ್ನು ಇದಕ್ಕೆ ಕರೆಯುತ್ತಿದ್ದರು. ಇದರಿಂದ ಬರುವ ವರಮಾನ ಮನೆಯ ಖರ್ಚಿಗೆ ಸಾಕಾಗುತ್ತಿತ್ತು. ಮಗುವಿಗೆ 6 ತಿಂಗಳಾದಾಗ ಅದಕ್ಕೆ ಅನ್ನಪ್ರಾಶನ ಮಾಡಿಸಬೇಕಾಯಿತು. ಕೆಲವು ನೆಂಟರಿಷ್ಟರನ್ನು ಕರೆದು ಸರಳ ರೀತಿಯಿಂದ ಅದನ್ನು ಪೂರೈಸಬೇಕೆಂದಿದ್ದರು. ಆದರೆ ಆ ಊರಿನ ಕೆಲವು ಜನ ಅದನ್ನು ವಿಜೃಂಭಣೆಯಿಂದ ಮಾಡಬೇಕೆಂದು ಪ್ರೋತ್ಸಾಹಿಸಿದರು. ಆ ಊರಿನ ಶ್ರೀಮಂತನಾದ ಧರ್ಮದಾಸ್ ಲಾಹಾನನ್ನು ಈ ವಿಷಯದಲ್ಲಿ ಕೇಳಿದಾಗ ಅವನು ಈ ಮಗುವನ್ನು ತುಂಬಾ ಪ್ರೀತಿಸುತ್ತಿದ್ದನು. ಆದ್ದರಿಂದ ಅದರ ಅನ್ನಪ್ರಾಶನಕ್ಕೆ ಬೇಕಾಗುವ ಎಲ್ಲ ಖರ್ಚನ್ನೆಲ್ಲ ತಾನು ವಹಿಸುತ್ತೇನೆ, ಅದನ್ನು ಸಾಕಷ್ಟು ವಿಜೃಂಭಣೆಯಿಂದ ಮಾಡಿ ಎಂದ. 100 ಭಿಕ್ಷುಕರು ಅಂದಿನ ದಿನ ರಾಮಚಂದ್ರನ ಪ್ರಸಾದವನ್ನು ಸ್ವೀಕರಿಸಿದರು. ನೆರೆ ಹೊರೆಯವರೆಲ್ಲ ಬಂದು ಊಟ ಮಾಡಿ ಮಗುವನ್ನು ಹರಿಸಿ ಹೋದರು. ಶ್ರೀರಾಮಕೃಷ್ಣರು ಮಗುವಾದಾಗಿನಿಂದಲೇ ಅದನ್ನು ಸಾಕುತ್ತಿದ್ದವರಿಗೆ ಹಲವು ಅನುಭವಗಳಾದವು. ಚಂದ್ರಾದೇವಿ ಮಗುವನ್ನು ಎತ್ತಲು ಹೋದರೆ ಅದು ಕೆಲವು ವೇಳೆ ಬಹಳ ಭಾರವಾಗಿರುವಂತೆ ಕಾಣುತ್ತಿತ್ತು. ಖುದಿರಾಮರ ಸಹಾಯ ಬೇಕಾಗುತ್ತಿತ್ತು. ಚಂದ್ರಾದೇವಿಗೆ ಆ ಮಗುವನ್ನು ಆಗ ಎತ್ತಲು ಮತ್ತೆ ಕೆಲವು ವೇಳೆ ಹತ್ತಿಯಷ್ಟು ಹಗುರವಾಗಿರುವಂತೆ ತೋರುತ್ತಿತ್ತು. ಇದನ್ನೆಲ್ಲ ನೋಡಿದಾಗ ತಾಯಿಗೆ ಕಳವಳ ಜಾಸ್ತಿಯಾಯಿತು. ಇದು ಯಾವುದಾದರೂ ಗ್ರಹದ ಕಾಟವಿರಬೇಕು ಅಥವಾ ಪಿಶಾಚಿಗಳು ಈ ಮಗುವನ್ನು ಕಾಡುತ್ತಿರಬಹುದು ಎಂದು ಭಾವಿಸಿದಳು. ಇದನ್ನು ಖುದಿರಾಮರಿಗೆ ಹೇಳಿದಾಗ ಈ ಹುಡುಗ ಒಂದು ಅಸಾಧಾರಣ ಮಗು, ಕೆಲವು ಅಸಾಧಾರಣ ಅನುಭವಗಳು ಆಗುವುದು ಸಹಜ, ಇದಕ್ಕಾಗಿ ಚಿಂತಿಸುವುದು ಬೇಡ, ಶ್ರೀರಾಮಚಂದ್ರ ಇವನಿಗೆ ತೊಂದರೆ ಕೊಡುವುದಿಲ್ಲ ಎಂದು ಸಂತೈಸಿದರು. ಆದರೆ ಹೆತ್ತ ತಾಯಿಗೆ ಈ ಭರವಸೆಯೇ ಸಾಲದು. ಹಲವು ದೇವದೇವಿಯರಿಗೆ ಹರಕೆ ಹೊತ್ತು ಈ ಮಗುವಿಗೆ ಯಾವ ವಿಪತ್ತು ಬಾರದಿರಲಿ ಎಂದು ಪ್ರಾರ್ಥಿಸಿದರು. 1839ರಲ್ಲಿ ಖುದಿರಾಮರಿಗೆ ಮತ್ತೊಂದು ಹೆಣ್ಣು ಮಗುವಾಯಿತು. ಅದಕ್ಕೆ ಸರ್ವಮಂಗಳ ಎಂದು ಹೆಸರನ್ನು ಕೊಟ್ಟರು. ದಿನಗಳೆದಂತೆ ಶ್ರೀರಾಮಕೃಷ್ಣರು ದೃಢಕಾಯರಾಗಿ ಬೆಳೆಯುತ್ತಾ ಬಂದರು. ನೋಡುವುದಕ್ಕೆ ಬಹಳ ಲಕ್ಷಣವಾಗಿದ್ದರು. ಸಣ್ಣ ಮಗುವಾಗಿದ್ದಾಗಲೇ ಅವರಿಗೆ ಅದ್ಭುತ ಜ್ಞಾಪಕ ಶಕ್ತಿ ಇತ್ತು. ತಮ್ಮ ಪೂರ್ವಿಕರ ಹೆಸರುಗಳನ್ನೆಲ್ಲ ಕಲಿತುಕೊಂಡರು. ದೇವದೇವಿಯರಿಗೆ ಸಂಬಂಧಪಟ್ಟ ಸ್ತೋತ್ರಗಳು, ರಾಮಾಯಣ, ಮಹಾಭಾರತದ ಕಥೆಗಳು ಇವುಗಳನ್ನು ಒಮ್ಮೆ ಕೇಳಿದರೆ ಸಾಕು ಕಲಿತುಕೊಂಡು ಬಿಡುತ್ತಿದ್ದರು. ಎಷ್ಟು ಕಾಲವಾದರೂ ಅದನ್ನು ಮರೆಯುತ್ತಿರಲಿಲ್ಲ. ಆದರೆ ಮೊದಲಿನಿಂದಲೂ ಮಗುವಿಗೆ ಗಣಿತವೆಂದರೆ ತಲೆನೋವು. ಇದು ಅವರ ತಲೆಗೆ ಹತ್ತುತ್ತಿರಲಿಲ್ಲ. ಹುಡುಗ ತುಂಬಾ ಚಟುವಟಿಕೆಯವನಾಗಿದ್ದ. ಯಾವಾಗಲೂ ಏನನ್ನಾದರೂ ಮಾಡುತ್ತಿರಬೇಕು. ಆ ಸಮಯದಲ್ಲಿ ಲಾಹಾ ಮನೆತನದವರು ನಡೆಸುತ್ತಿದ್ದ ಒಂದು ಶಾಲೆಗೆ ಹುಡುಗನನ್ನು ಸೇರಿಸಿದರು. ಬೆಳಿಗ್ಗೆ ಮಧ್ಯಾಹ್ನ ಹುಡುಗರಿಗೆ ಅಲ್ಲಿ ಪಾಠವನ್ನು ಹೇಳುತ್ತಿದ್ದರು. ಇತರ ಹುಡುಗರಿಗೆ ಮತ್ತು ಪಾಠವನ್ನು ಕಲಿಸುವ ಗುರುಗಳಿಗೆ ಶ್ರೀರಾಮಕೃಷ್ಣರನ್ನು ನೋಡಿ ತುಂಬಾ ಆನಂದವಾಯಿತು. ಮೊದಲಿನಿಂದಲೂ ಶ್ರೀರಾಮಕೃಷ್ಣರು ಇನ್ನೊಬ್ಬರ ಅಂಜಿಕೆಗೆ ತಗ್ಗಿ ನಡೆಯುವವರಲ್ಲ. ಯಾರಾದರೂ ನಯ ವಿನಯವಾಗಿ ವಿವರಿಸಿದರೆ ಅದನ್ನು ತಿಳಿದುಕೊಂಡು ತಗ್ಗಿ ನಡೆಯುತ್ತಿದ್ದರು. ಶ್ರೀರಾಮಕೃಷ್ಣರ ಓರಗೆಯ ಹುಡುಗರೆಲ್ಲ ಹಲದಾರ ಪುಕುರವೆಂಬ ಕೊಳಕ್ಕೆ ಸ್ನಾನಕ್ಕೆ ಹೋಗುತ್ತಿದ್ದರು. ಅಲ್ಲಿ ಹೆಂಗಸರು ಸ್ನಾನ ಮಾಡುವುದಕ್ಕೆ ಒಂದು ಸ್ಥಳವಿದೆ, ಗಂಡಸರು ಸ್ನಾನ ಮಾಡುವುದಕ್ಕೆ ಇನ್ನೊಂದು ಸ್ಥಳವಿದೆ. ಸಾಧಾರಣವಾಗಿ ಸಣ್ಣ ಹುಡುಗರು
ತಮ್ಮ ತಾಯಿಯೊಂದಿಗೆ ಹೋಗುತ್ತಿದ್ದಾಗ ಹೆಂಗಸರ ಘಾಟಿನಲ್ಲಿ ಸ್ನಾನ ಮಾಡುತ್ತಿದ್ದರು. ಆದ ಕಾರಣವೇ ಕೆಲವು ವೇಳೆ ಅವರ ತಾಯಂದಿರು ಇಲ್ಲದೆ ಇರುವಾಗಲೂ ಇವರು ಕೊಳಕ್ಕೆ ಬಂದಾಗ ಹೆಂಗಸರ ಘಾಟಿನಲ್ಲೇ ಸ್ನಾನ ಮಾಡುತ್ತಿದ್ದರು. ಒಮ್ಮೆ ಶ್ರೀರಾಮಕೃಷ್ಣರು ಕೆಲವು ಸ್ನೇಹಿತರೊಡನೆ ಮೇಲಿನಿಂದ ನೀರಿಗೆ ಬಿದ್ದು ಈಜುತ್ತಾ ಗದ್ದಲ ಮಾಡುತ್ತಿದ್ದರು. ಇವರು ನೀರಿನಲ್ಲಿ ಆಟವಾಡುತ್ತಿದ್ದಾಗ ಹೆಂಗಸರು ಸ್ನಾನ ಮಾಡಿ ಮೆಟ್ಟಲ ಮೇಲೆ ಕುಳಿತಾಗ ನೀರು ಅವರ ಮೇಲೆ ಬೀಳುತ್ತಿತ್ತು. ಪುನಃ ಮೈಲಿಗೆಯಾಗುವುದಲ್ಲ ಎಂದು ಹೆಂಗಸರು ಕುಪಿತರಾಗಿ ಆ ಹುಡುಗರಿಗೆ ಗಂಡಸರು ಸ್ನಾನ ಮಾಡುವ ಕಡೆ ಹೋಗಬೇಕು, ಹುಡುಗರು ಇದು ಹೆಂಗಸರು ಸ್ನಾನ ಮಾಡುವ ಸ್ಥಳ, ಹೆಂಗಸರು ಸ್ನಾನ ಮಾಡುವುದನ್ನು ಹುಡುಗರು ನೋಡಬಾರದು ಎಂದು ಹೇಳಿದರು. ಶ್ರೀರಾಮಕೃಷ್ಣರು ಏಕೆ ನೋಡಬಾರದು, ನೋಡಿದರೆ ಏನಾಗುವುದು ಎಂದು ತರ್ಕಿಸಿದರು. ಮಾರನೆಯ ದಿನದಿಂದ 3 ದಿನ ಮರದ ಹಿಂದೆ ನಿಂತುಕೊಂಡು ಹೆಂಗಸರು ಸ್ನಾನ ಮಾಡುವುದನ್ನು ನೋಡಿದರು. ತಮಗೇನಾದರೂ ವಿಪತ್ತು ಬರುವುದೇನೋ ಎಂದು. ಆದರೆ ಏನೂ ಆಗಲಿಲ್ಲ. ಹಿಂದೆ ಈ ಹುಡುಗರನ್ನು ಹೆದರಿಸಿದ ಹೆಂಗಸಿಗೆ ಶ್ರೀರಾಮಕೃಷ್ಣರು, ನೀವು ಸ್ನಾನ ಮಾಡುವುದನ್ನು 3 ದಿನದಿಂದ ನೋಡುತ್ತಿರುವೆ. ಮೊನ್ನೆ 4 ಜನ ಇದ್ದರು, ನಿನ್ನೆ 6 ಜನ ಇದ್ದರು, ಇವತ್ತು 8 ಜನ ಇದ್ದರು, ನನಗೇನೂ ಆಗಲಿಲ್ಲವಲ್ಲ ಎಂದು ನಕ್ಕರು. ಆ ಹೆಂಗಸಿಗೆ ಈ ಹುಡುಗನಿಗೆ ಈ ವಿಷಯವನ್ನು ಹೇಗೆ ಮುಂದಟ್ಟು ಮಾಡಬೇಕೋ ತಿಳಿಯದೆ ಕೋಪ ಬಂದು ಚಂದ್ರಾದೇವಿಯ ಬಳಿಗೆ ಹೋಗಿ ಈ ಸಂಗತಿಯನ್ನು ಹೇಳಿದಳು. ಚಂದ್ರಾದೇವಿ ಮಗನಿಗೆ ಅರ್ಥವಾಗುವಂತೆ ವಿವರಿಸಿದರು. ಹೆಂಗಸರು ಸ್ನಾನ ಮಾಡುವುದನ್ನು ನೋಡಿದರೆ ನಿನಗೇನೂ ಆಗುವುದಿಲ್ಲ, ಆದರೆ ಹೆಂಗಸರಿಗೆ ಬೇರೆಯವರು ತಮ್ಮನ್ನು ನೋಡಿದರು ಎಂದು ಗೊತ್ತಾದರೆ ನಾಚಿಕೆಯಾಗುವುದು. ಇದು ನನಗೆ ಆದಂತೆಯೇ. ನನಗೆ ಹಾಗೆ ಆದರೆ ನೀನು ಆ ಕೆಲಸವನ್ನು ಮಾಡುತ್ತೀಯಾ? ಇಲ್ಲ, ಹಾಗೆಯೇ ಅವರೆಲ್ಲ ನನ್ನಂತೆ ಎಂದು ನೋಡು ಎಂದರು. ಈ ವಿಚಾರ ಸರಣಿ ಶ್ರೀರಾಮಕೃಷ್ಣರಿಗೆ ತುಂಬಾ ಹಿಡಿಸಿತು. ಅನಂತರ ಅವರು ಹಾಗೆ ಮಾಡುತ್ತಿರಲಿಲ್ಲ. ಶ್ರೀರಾಮಕೃಷ್ಣರು ಶಾಲೆಯಲ್ಲಿ ಓದುವುದು, ಬರೆಯುವುದು ಇವುಗಳನ್ನೇನೋ ಕಲಿತರು. ಆದರೆ ಲೆಕ್ಕದ ಮೇಲೆ ಇವರಿಗಿದ್ದ ದ್ವೇಷ ಮಾತ್ರ ಹೋಗಲಿಲ್ಲ. ಕೊನೆಯ ತನಕ ಇವರಿಗೆ ಗಣಿತವೆಂದರೆ ಬೇಜಾರು. ಹಳ್ಳಿಯ ಕಡೆ ಅನೇಕ ಭಾಗವತ ಆಟಗಾರರು ಬಂದು ರಾಮಾಯಣ ಮಹಾಭಾರತದ ಕಥೆಗಳನ್ನು ಜನರೆದುರಿಗೆ ಆಡಿ ತೋರಿಸುತ್ತಿದ್ದರು. ರಾಮಕೃಷ್ಣರು ಇದನ್ನು ಬಹಳ ಉತ್ಸಾಹದಿಂದ ನೋಡುತ್ತಿದ್ದರು. ಅವರು ಹೇಳುವ ಹಾಡು, ಆಡುವ ಮಾತು ಮತ್ತು ಅಭಿನಯಿಸುವ ರೀತಿ ನೋಡಿದರೆ ಸಾಕು, ಅದನ್ನು ಅನುಕರಿಸಿ ತೋರಿಸುತ್ತಿದ್ದರು. ಇವರದು ಅದ್ಭುತ ಜ್ಞಾಪಕ ಶಕ್ತಿ. ಊರಿನ ಕುಂಬಾರದಿಂದ ದೇವರ ವಿಗ್ರಹಗಳನ್ನು ಮಾಡುವುದನ್ನು ಕಲಿತರು. ಬಣ್ಣ ಹಾಕುವವರಿಂದ ಅವಕ್ಕೆ ಬಣ್ಣ ಬಳಿಯುವುದನ್ನು ಕಲಿತರು. ಇವರ ವಿದ್ಯಾಭ್ಯಾಸ ಬರೀ 4 ಗೋಡೆಯೊಳಗೆ ಓದುವ ಪುಸ್ತಕಗಳಲ್ಲೇ ಪರ್ಯಾವಸಾನವಾಗಲಿಲ್ಲ. ತಮ್ಮಲ್ಲಿ ಹುದುಗಿದ್ದ ಸಾಧ್ಯತೆಗಳೆಲ್ಲ ಹೊರಗೆ ಬರಲು ಸಿಕ್ಕಿದ ಅವಕಾಶಗಳನ್ನೆಲ್ಲ ಉಪಯೋಗಿಸಿಕೊಂಡು ತಮ್ಮ ಜೀವನವನ್ನು ವಿಕಾಸಪಡಿಸಿಕೊಂಡರು. ಹಾಡುವುದು, ನಟನೆ ಮಾಡುವುದು, ಕಥೆ ಹೇಳುವುದು, ವಿಗ್ರಹ ಮಾಡುವುದು ಇವುಗಳೆಲ್ಲ ಅವರ ಪಾಲಿಗೆ ವಿದ್ಯಾಭ್ಯಾಸವೇ ಆಗಿತ್ತು. ಅವರು ಆಟಕ್ಕೆ ಅಭಿನಯಿಸುವಾಗಲೂ ಕೆಲವು ವೇಳೆ ಆ ಭಾವಗಳಲ್ಲಿ ತನ್ಮಯರಾಗಿ ಹೋಗುತ್ತಿದ್ದರು. ತಮಗೆ ಅವಕಾಶವಾದಾಗ ಪುಣ್ಯ ಗ್ರಂಥಗಳಿಂದ ಕೆಲವು ಭಾಗವನ್ನು ಕಾಪಿ ಮಾಡುತ್ತಿದ್ದರು. ಅವರು ಹಾಗೆ ಮಾಡಿದ ಒಂದು ಕಾಪಿಯ ಪ್ರತಿಯನ್ನು ಈಗಲೂ ಬೇಲೂರು ಮಠದಲ್ಲಿ ನೋಡಬಹುದು. ಶ್ರೀರಾಮಕೃಷ್ಣರು ಬೆಳೆದಂತೆಲ್ಲ ಅವರಲ್ಲಿರುವ ಧೈರ್ಯ ವ್ಯಕ್ತವಾಗತೊಡಗಿತು. ಎಲ್ಲಿ ದೆವ್ವ ಇದೆ ಎಂದು ಜನ ಅಂಜುತ್ತಾರೋ ಅಂತಹ ಸ್ಥಳಗಳಿಗೆಲ್ಲ ನಿರ್ಭೀತಿಯಿಂದ ಹೋಗಿ ಬರುತ್ತಿದ್ದರು. ಅವರ ಮನೆಯವರೆಲ್ಲ ಅತೀಂದ್ರಿಯ ಅನುಭವಗಳಿಗೆ ಒಳಗಾಗಿದ್ದರು. ಎಲ್ಲರಿಗೂ ಯಾವುದಾದರೊಂದು ಆಗುತ್ತಿತ್ತು. ಅವರ ತಾಯಿಗೆ ಆಗಲೇ ಆದ ಅನುಭವಗಳನ್ನು ಕೇಳಿರುವೆವು. ಅವರ ತಂದೆಯ ತಂಗಿ ರಾಮಶೀಲಾ ಎಂಬುವಳು ಶೀತಲಾದೇವಿಯನ್ನು ಕುರಿತು ಧ್ಯಾನ ಮಾಡುತ್ತಿದ್ದಾಗ ಅದರಲ್ಲೇ ತತ್ಪರಳಾಗಿ ಶೀತಲಾದೇವಿ ಅವಳ ಮೇಲೆ ಬಂದಂತೆ ಆಗುತ್ತಿತ್ತು. ಒಮ್ಮೆ ಅವಳ ಮೇಲೆ ದೇವಿ ಬಂದಾಗ ಶ್ರೀರಾಮಕೃಷ್ಣವು ಹತ್ತಿರವೇ ಇದ್ದರು. ಅಂಜಿಕೆಯಿಂದ ದೂರ ಸರಿಯುವ ಬದಲು ಅವಳ ಹತ್ತಿರವೇ ನಿಂತಿದ್ದರು. ಆಮೇಲೆ ಅವರ ಮೇಲೆ ಬರುವ ದೇವಿ ನನ್ನ ಮೇಲೆ ಬಂದರೆ ಎಷ್ಟು ಚೆನ್ನಾಗಿರುವುದು ಎಂದರು. ಸಣ್ಣ ಮಗುವಾದಾಗಿನಿಂದಲೂ ಎಲ್ಲರನ್ನೂ ಅವರು ಆಕರ್ಷಿಸುತ್ತಿದ್ದರು. ಇವರ ಸ್ನೇಹಿತರಂತೂ ಇವರನ್ನು ಬಿಟ್ಟು ಇರಲಾರರು. ಊರಿನವರು ಇವರ ಮನೆಗೆ ಬಂದಾಗ ಒಮ್ಮೆ ಈ ಹುಡುಗನನ್ನು ನೋಡಿದರೆ ಪುನಃ ಪುನಃ ನೋಡಬೇಕು ಎನಿಸುತ್ತಿತ್ತು ಅವರಿಗೆ. ಬರುವಾಗ ಹಣ್ಣು, ಮಿಠಾಯಿ ಮುಂತಾದವನ್ನು ತರುತ್ತಿದ್ದರು. ಖುದಿರಾಮರಿಗೆ ಮಾಣಿಕ್ರಾಮ್ ಎಂಬ ದೊಡ್ಡ ಸ್ನೇಹಿತನಿದ್ದ. ಅವನನ್ನು ಪದೇ ಪದೇ ನೋಡುವುದಕ್ಕೆ ಹೋಗುತ್ತಿದ್ದರು. ಒಮ್ಮೆ 6 ವರ್ಷ ವಯಸ್ಸಿನ ಶ್ರೀರಾಮಕೃಷ್ಣರನ್ನು ಜತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಈ ಹುಡುಗನನ್ನು ನೋಡಿದಾಗ ಮಾಣಿಕ್ರಾಮನಿಗೆ ತುಂಬಾ ಸಂತೋಷವಾಯಿತು. ಈ ಹುಡುಗ ಅಸಾಧಾರಣ ಪುರುಷ, ದೈವಿ ಅಂಶವಿದೆ ಇವನಲ್ಲಿ, ಇವನನ್ನು ಮನೆಗೆ ಪದೇ ಪದೇ ಕರೆದುಕೊಂಡು ಬನ್ನಿ ಎಂದು ಖುದಿರಾಮರಿಗೆ ಹೇಳಿದ.
ಒಂದು ವೇಳೆ ಅವರು ಬರುವುದು ತಡವಾದರೆ ಇವನೇ ಆ ಹುಡುಗನಿಗೆ ಹೇಳಿ ಕಳಿಸಿ ಸಂಜೆ ತನಕ ಆ ಹುಡುಗನೊಡನೆ ಇದ್ದು ಮನೆಗೆ ಹೋಗುವಾಗ ಹಲವು ವಸ್ತುಗಳನ್ನು ಬಹುಮಾನವಾಗಿ ಹುಡುಗನೊಡನೆ ಕಳುಹಿಸುತ್ತಿದ್ದನು. ತಮ್ಮ ಮನೆಯಲ್ಲಿ ಅಥವಾ ಸ್ನೇಹಿತರೆದುರಿಗೆ ದೇವದೇವಿಯರಿಗೆ ಸಂಬಂಧಿಸಿದ ಯಾವುದಾದರೂ ಭಾವಗಳನ್ನು ಅಭಿನಯಿಸುವಾಗ ಶ್ರೀರಾಮಕೃಷ್ಣರು ಅದರಲ್ಲಿ ತಲ್ಲೀನರಾಗಿ ಹೋಗುತ್ತಿದ್ದರು. ಸುತ್ತಲಿದ್ದವರಿಗೆ ಇದೊಂದು ಉನ್ಮಾದಾವಸ್ಥೆಯಂತೆ ಕಾಣುತ್ತಿತ್ತು. ಅಪೂರ್ವವಾದ ಯಾವುದಾದರೂ ಹಾಡನ್ನು ಕೇಳಿದಾಗ ಹೀಗೆ ಆಗುತ್ತಿತ್ತು. ಅದರಂತೆಯೇ ಅಪೂರ್ವವಾದ ಯಾವುದಾದರೂ ಸುಂದರ ಪ್ರಕೃತಿಯ ದೃಶ್ಯವನ್ನು ನೋಡಿದಾಗಲೂ ಇವರಿಗೆ ಅತೀಂದ್ರಿಯ ಅನುಭವವಾಗಿ ಪ್ರಪಂಚವನ್ನೇ ಮರೆಯುತ್ತಿದ್ದರು. ಒಮ್ಮೆ ಇವರು ಗದ್ದೆಯ ತೆವರಿನ ಮೇಲೆ ಕೈಯಲ್ಲಿ ಒಂದು ಸಣ್ಣ ಬುಟ್ಟಿಯನ್ನು ಹಿಡಿದುಕೊಂಡು ಅದರಲ್ಲಿರುವ ಮಂಡಕ್ಕಿಯನ್ನು ತಿನ್ನುತ್ತಾ ಹೋಗುತ್ತಿದ್ದರು. ಕೆಳಗಡೆ ಗದ್ದೆಯ ಪೈರು ಗಾಳಿಯಲ್ಲಿ ತೊನೆಯುತ್ತಿದೆ. ಮೇಲೆ ಆಕಾಶದಲ್ಲಿ ಕಪ್ಪು ಮೋಡ ಕವಿಯಿತು. ಅದರ ಕೆಳಗೆ ಬಲಾಕ ಪಕ್ಷಿಗಳ ಬಿಳಿಯ ಸಾಲು ದಿಗ್ದೇವಿಗೆ ಹಾಕಿದ ಹಾರದಂತೆ ಹಾರಿ ಹೋಗುತ್ತಿತ್ತು. ಈ ಸುಂದರ ದೃಶ್ಯವನ್ನು ನೋಡಿದಾಗ ಅಲ್ಲಿಯೇ ಮೈಮರೆತು ನೆಲದ ಮೇಲೆ ಬಿದ್ದು ಬಿಟ್ಟರು. ಇವರ ಮನಸ್ಸು ಒಂದು ಇಂದ್ರಿಯಾತೀತವಾದ ಆನಂದದಲ್ಲಿ ವಿಹರಿಸುತ್ತಿತ್ತು. ಆದರೆ ಸುತ್ತಲಿದ್ದವರಿಗೆ ಇದು ಗೊತ್ತಾಗಲಿಲ್ಲ. ನರಗಳ ದೌರ್ಬಲ್ಯದಿಂದ ಹುಡುಗ ಬಿದ್ದು ಹೋದನೆಂದು ಅವನಿಗೆ ಶೈತ್ಯೋಪಚಾರ ಮಾಡಿ ಮನೆಗೆ ಕರೆದುಕೊಂಡು ಬಂದು ಬಿಟ್ಟರು. ನಮಗೆ ತಿಳಿಯುವಂತೆ ಶ್ರೀರಾಮಕೃಷ್ಣರಿಗೆ ಆದ ಮೊದಲ ಭಾವ ಸಮಾಧಿ ಇದು. ದೇವದೇವಿಯರ ಹಾಡು ಹೇಗೆ ಅವರ ಹೃದಯ ತಂತಿಯನ್ನು ಮಿಡಿದು ಅಪೂರ್ವ ಇಂದ್ರಿಯಾತೀತ ಆನಂದದ ಹೊನಲನ್ನು ಆಂತರ್ಯದಲ್ಲಿ ಹರಿಸುತ್ತಿತ್ತೋ ಹಾಗೆಯೇ ಅಪೂರ್ವ ಸೌಂದರ್ಯ, ಅಪೂರ್ವ ನಟನೆ, ಅಪೂರ್ವ ಘಟನೆ, ಅಪೂರ್ವ ಮಾತುಕತೆಯೆಲ್ಲ ಅವರನ್ನು ಬೇರೆ ಲೋಕಕ್ಕೆ ಒಯ್ಯುತ್ತಿತ್ತು. ಅವರು ದೊಡ್ಡವರಾದ ಮೇಲೆ ದಕ್ಷಿಣೇಶ್ವರದಲ್ಲಿದ್ದಾಗ ಹೃದಯನೆಂಬುವನು ಯಾರೋ ದಾನ ಕೊಟ್ಟ ಒಂದು ಕರುವನ್ನು ಮೇಯಿಸುತ್ತಿದ್ದ. ಅದಕ್ಕೆ ಆಗ 2-3 ತಿಂಗಳು. ಇದನ್ನು ಏತಕ್ಕೆ ನೀನು ಮೇಯಿಸುತ್ತಿರುವೆ ಎಂದು ಶ್ರೀರಾಮಕೃಷ್ಣರು ಕೇಳಿದಾಗ ಹೃದಯ ದೊಡ್ಡದಾದ ಮೇಲೆ ಇದನ್ನು ನೇಗಿಲಿಗೆ ಕಟ್ಟುತ್ತೇನೆ ಎಂದ. ಈ ಮಾತನ್ನು ಕೇಳಿದೊಡನೆ ಅವರು ಸಮಾಧಿಸ್ಥರಾದರು. ಮಾಯೆ ಯಾವ ರೀತಿ ಜೀವಿಯನ್ನು ಮೆಟ್ಟಿಕೊಂಡು ಆಡಿಸುತ್ತಿರುವಳು ಎಂಬುದನ್ನು ತಕ್ಷಣ ಮನಗಂಡರು. ಆ ಕರು ಇನ್ನೂ ಎಳೆಯದು. ಅದು ಕೆಲವು ವರ್ಷ ಬೆಳೆಯಬೇಕು. ಕಾಮಾರ ಪುಕುರ ಅಲ್ಲಿಂದ 60 ಮೈಲಿಗಳಿವೆ. ಅಲ್ಲಿಯ ತನಕ ಅದನ್ನು ಹೊಡೆದುಕೊಂಡು ಹೋಗಬೇಕು. ಅನಂತರ ಅದನ್ನು ನೇಗಿಲಿಗೋ ಗಾಡಿಗೋ ಕಟ್ಟುವುದು. ಶ್ರೀರಾಮಕೃಷ್ಣರ ಮನಸ್ಸು ಇಂದ್ರಿಯದ ತುತ್ತ ತುದಿಯಲ್ಲಿ ಕುಳಿತಿರುತ್ತಿತ್ತು. ಅದು ಜಾರಿ ಹೋಗಿ ಭೂಮದಲ್ಲಿ ಒಂದಾಗುವುದಕ್ಕೆ ಅವರಿರುವ ಕೊಂಬೆಯನ್ನು ಒಂದು ಸ್ವಲ್ಪ ಅಲ್ಲಾಡಿಸಿದರೆ ಸಾಕಾಗುತ್ತಿತ್ತು. ಹುಡುಗ ಸುಂದರ ಪ್ರಕೃತಿಯ ದೃಶ್ಯವನ್ನು ನೋಡಿ ಕೆಳಗೆ ಬಿದ್ದ ಮೇಲೆ ಮನೆಯವರು ಈ ಹುಡುಗನಿಗೆ ಎಲ್ಲೋ ಮೂರ್ಛೆ ರೋಗ ಬಂದಿರಬೇಕು ಎಂದು ಭಾವಿಸಿದರು. ಆದರೆ ಮೂರ್ಛೆ ರೋಗ ಬಂದವನನ್ನು ನೋಡುವುದಕ್ಕೆ ಆಗುವುದಿಲ್ಲ. ಅವನ ಮುಖ ವಿಕಾರವಾಗಿರುತ್ತದೆ, ಬಾಯಲ್ಲಿ ಜೊಲ್ಲು ಸುರಿಯುತ್ತಿರುವುದು. ಆದರೆ ರಾಮಕೃಷ್ಣರು ಆ ಸಮಯದಲ್ಲಿ ತಮ್ಮ ಮನಸ್ಸು ಒಂದು ಅಪೂರ್ವ ಆನಂದದಲ್ಲಿತ್ತು ಎಂದು ಎಷ್ಟು ಹೇಳಿದರೂ ಮನೆಯವರಿಗೆ ಧೈರ್ಯ ಬರಲಿಲ್ಲ. ಸ್ವಲ್ಪ ದಿನಗಳ ಕಾಲ ಶಾಲೆಗೆ ಹೋಗದೆ ಮನೆಯಲ್ಲೇ ಇರು ಎಂದರು. ಅಧ್ಯಾಯ 3 ಮುಗಿಯಿತು.